ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಪುರ 8th ಬ್ಲಾಕಲ್ಲಿ ಇರುವಂಥ 2030 ಒಂದು ಲಕ್ಸುರಿ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಷನ್ ನೋಡ್ತಾ ಇದ್ದೀನಿ. ಇದು ಬಂದು ಹಾಗೆ ಬಿ ಡಿ ಆಗಿರುತ್ತೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ನಿಮಗೆ ನೋಡ್ಬೋದು, ಇದು 25 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ. ನಿಮಗೆ ಇದು ಬಂದು ನಿಮಗೆ ಸೆಕೆಂಡ್ ಕಾರ್ನರ್ ಮನೆ ಆಗಿರುತ್ತೆ. ನಿಮಗೆ ಕಾರ್ನರ್ ಮನೆ, ಅದು ಸೆಕೆಂಡ್ ಕಾರ್ನರ್. ಹಾಗೆ ನಿಮಗೆ ಆ ಕಾರ್ನರ್ ರೋಡ್ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೇನೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ 80 ಫೀಟ್ ರೋಡ್ ಸಿಕ್ಕುತ್ತೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡ್ತೀನಿ. ಇದು ಒಂದು ಒಳ್ಳೆ ಲಕ್ಸುರಿ ಮನೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೇಮ್ ಬೋಲ್ಡ್ ಮಡಗಕ್ಕೆ ನೋಡ್ಬೋದು. ನಿಮಗೆ ಇಲ್ಲಿ ಸ್ಟೋನ್ ಸ್ಟೈಲಲ್ಲಿ ನಿಮಗೆ ಪ್ಯಾಟರ್ನ್ ಮಾಡಿ ನಿಮಗೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಗೇಟ್ ನೋಡ್ತಾ ಇದ್ದೀನಿ. MS ಗೇಟ್ ಕೊಟ್ಟಿದ್ದಾರೆ. ಫುಲ್ ಲೈಸರ್ ಕಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡ್ತೀನಿ. ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮನೆ ಅಂತಲೂ ಹೇಳ್ಬೋದು ಇದನ್ನು. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಮಗೆ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸಿ ನಿಮಗೆ 2 ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ಆರಾಮಾಗಿ. ಹಾಗೆ ಇಲ್ಲಿ ಬಂದು ನೋಡಿ, ಇದು ಸಂಪಾಗಿರುತ್ತೆ ಇದು. ಹಾಗೆ ಅದು ಬೋರ್ ಆಗಿರುತ್ತೆ. ಕಾವೇರಿ ಕಲೆಕ್ಷನ್ ಆಲ್ರೆಡಿ ಇವರೇ ತಗೊಂಡವ್ರೆ. ಮೀಟ್ರ್ ಕೂಡ ಬಂದ್ಬಿಟ್ಟಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಬರುತ್ತೆ. ನಮಗೆ ಇದು ಗ್ಯಾಸ್ ಪ್ರಾವಿಷನ್ ಜಾಗ. ಪಾರ್ಕಿಂಗ್ ಟೈಲ್ಸ್ ಕೂಡ ಹಾಕಿದ್ದಾರೆ, ನೋಡ್ಬೋದು ನಿಮಗೆ. ಅಲ್ಲಲ್ಲಿ ಲೈಟಿಂಗ್ ಕೂಡ ಮಾಡಿದ್ದಾರೆ. ಒಳ್ಳೆ ಲೈಟಿಂಗ್ ಕೊಟ್ಟಿದ್ದಾರೆ ಈ ಮನೆಗೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಫುಲ್ ವಿಡಿಯೋ ನೋಡಿ. ನಿಮಗೆ ಲಾಸ್ಟಲ್ಲಿ ಇದ್ರ ರೇಟ್ ಹೇಳಿರ್ತೀನಿ ನಾನು ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟಲ್ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಕೊಟ್ಟಿರ್ತಾರೆ. ನಮಗೆ ಇದು ಲಪೋತ್ರ ಗ್ರಾನೈಟು ಬ್ಲ್ಯಾಕ್ ಕಲರಲ್ಲಿ. ಹಾಗೆ ಸೈಡಲ್ಲಿ ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ, ಜಿಂದಾಲ್ದು. ಸೈಡ್ ವಾಲೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸೇ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಬರ್ತಾಯಿದ್ದೀವಿ ನಾವು. ಹಾಗೆ ಇಲ್ಲಿ ಪ್ರತಿಯೊಂದು ಬಾಕ್ಲು ಕಿಟಕಿಗಳು ಬಂದ್ಬಿಟ್ಟು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ, ನೋಡ್ಬೋದು. ಲೈಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ಬಂದಿದ್ದ ಜಾಗ PVC ಕಾಂಬಿನೇಷನ್ ಕೊಟ್ಟಿದೆ, ವಾಟರ್ ಫಾಲ್ ಟೈಲ್ಸು. ಹಾಗೆ ಮನೆ ಮುಂದ್ಗಡೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ 3 ಅಡಿ. ಧಾರಾಳವಾಗಿ ನೋಡಿ, 4-5 ಜನ ಆರಾಮಾಗಿ ನಿಂತ್ಕೊಳ್ಳೋಷ್ಟು ಜಾಗ ಕೂಡ ಇದೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗಿ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀವು ಬಾಕ್ಲು ನೋಡ್ತಾ ಇದ್ದೀನಿ. ಬಾಕ್ಲಾಗಲಿ ಕಿಟಕಿ ಆಗಲಿ ಎಲ್ಲ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ. ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ಕ್ರ್ಯಾಕರ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಟಫ್ ಆ್ಯಂಡ್ ಗ್ಲಾಸಲ್ಲಿ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಒಳಗಡೆ ನೋಡ್ಬೋದು, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿತ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಮಾಡಿ ನಿಮಗೆ ಸಖ ಮಾಡಿದ್ದಾರೆ. ಜೂಮರ್ ಕೂಡ ಹಾಕಿದ್ದಾರೆ ನಿಮಗೆ ಆಲ್ರೆಡಿ. ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ. ವಾಲೆಲ್ಲ ಅದು ಡಿಸೈನ್ ಸಖ ಮಾಡಿದ್ದಾರೆ ನಿಮಗೆ. ಹಾಗೆ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ. ಸೂಪರ್ ಆಗಿದೆ ಮನೆ, ಮಾತ್ರ ಸಖ ಆಗಿದೆ. ನೋಡ್ಬೋದು ನೀವು ಧಾರಾಳವಾಗಿ ನೀವು ಆರಾಮಾಗಿ ಇಲ್ಲಿ 2 ಸೋಫಾ ಹಾಕ್ಕೋಬೋದು, 1 ಸೀಟರ್ ಹಾಕ್ಕೋಬೋದು. ಹಾಗೆ ಇಲ್ಲಿಂದ ದೊಡ್ಡದಾಗಿ ನಿಮಗೊಂದು 6 ಸೀಟ್ ಬರೋವಂಥ ಸೋಫಾ ಹಾಕ್ಕೋಬೋದು ನಿಮಗೆ. ಮೇಲ್ಗಡೆ ನೋಡ್ತೀವಿ POP ಕಾಂಬಿನೇಷನ್ ಕೊಟ್ಟಿದ್ದಾರೆ ವುಡ್ ವರ್ಕಲ್ಲಿ. ಹಾಗೆ 2 ಜೂಮರ್ ಕೂಡ ಹಾಕಿದ್ದಾರೆ ನಿಮಗೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಅಡುಗೆ ಮನೆ ಬರುತ್ತೆ. L ಶೇಪಲ್ಲಿ ಕೊಟ್ಟಿದ್ದಾರೆ ಅಡುಗೆ ಮನೆ, ನೋಡ್ಬೋದು. ಇಲ್ಲಿ L ಶೇಪಲ್ಲಿ ಕೊಟ್ಟಿದ್ದಾರೆ. ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ತೆಗೆದಿದ್ದಾರೆ. ವೈಟಿಗೆ ಗ್ರೀನು, ಲೈಟ್ ಗ್ರೀನು, ಪ್ಯಾರೆಟ್ ಅದು. ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆ ಮನೆ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೇ ನೋಡಿ, ಹೀಗೆ ಡಿಸೈನ್ಸ್ ಆಗಿ ನಿಮಗೆ ಪಿಲ್ಲರ್ ಥರ ಇದು ಕೊಟ್ಟಿದ್ದಾರೆ ನಿಮಗೆ ಸ್ಟಾಲನ್ನು. ಓಕೆ, ಇಲ್ಲಿ ಬಂದರೆ ನಮಗೆ ಸಿಂಕ್ ಬರುತ್ತೆ. ನಮಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ.
ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಿಕ್ಸಿ ಓವನ್ ಏನಾರ ಮಾಡಿಕಂತಂದರೆ ಇಲ್ಲಿ ಮಾಡ್ಬೋದು ನೀವು. ಇವೆಲ್ಲ ನಿಮ್ಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ಹಾಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಇದು ಕೂಡ ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಬಂದಿದೆ. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ ಒಳಗಡೆ ವಿತ್ ಸ್ಟೋರೇಜು. ಇದೇನಾಗ್ಬಿಟ್ಟಿದೆ ಇವಾಗ ಬೆಂಗಳೂರು ಸಿಟಿ ಒಳಗಡೆ ಇದು ತುಂಬ ಪೊಲ್ಯೂಷನ್ನು, ತುಂಬ ಗಲಾಟೆ, ಕಿರಿಕಿರಿ, ಸೌಂಡು. ಅಂಥವ್ರಿಗೆ ನಿಮಗೆ ಈ ಕಡೆ ಬಂದರೆ, ನಿಮಗೆ ಅಂಜನಾಪುರ ಸೈಡ್ ಬಂದರೆ ಒಂದು ಸ್ವಲ್ಪ ಸೈಲೆಂಟಾಗಿರುತ್ತೆ ಮನೆ, ತುಂಬ ಚೆನ್ನಾಗಿರುತ್ತೆ, ಪೀಸ್ ಆಗಿರ್ಬೋದು, ಆರಾಮಾಗಿ ಕೂಲಾಗಿ. ಓಕೆ, ಇಲ್ಲಿ ನೋಡ್ಬೋದು TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ ನಿಮಗೆ. ಹಾಗೆ ಕೆಳಗಡೆ ಕೂಡ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ಗೆ ಜಾಗ ಕೂಡ ಇದೆ ನಿಮಗೆ. ಧಾರಾಳವಾಗಿ ಒಂದು 4 ಜನ ಕೂತ್ಕೊಂಡು, 4 ರಿಂದ 6 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ ನಿಮ್ಗೆ ನೋಡಿ. ಹೊಸ್ಲು, ಬಾಗಿಲು ಇವೆಲ್ಲ ನಿಮಗೆ, ವಿಂಡೋ ಎಲ್ಲ ನಿಮಗೆ ಟೀಕ್ ವುಡ್ ಎಲ್ಲ ಆಗಿರುತ್ತೆ. ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನಿಮಗೆ. ಒಳಗಡೆ ಒಬ್ಬರು ಧಾರಾಳವಾಗಿ ಕೂತ್ಕೋಬೋದು ನಿಮಗೆ. ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಫುಲ್ ವಿಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ. ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ, ಗ್ಲಾಸ್ ಇದಕ್ಕೆ. ಹಾಗೆ ಇಲ್ಲಿ ಫ್ರಿಜ್ಜಿಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಫ್ರಿಜ್ ಮಡಿಕೋಬೋದು ಇಲ್ಲಿ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ರೆಸ್ಟ್ ರೂಮ್ ಇದೆ ಇಲ್ಲಿಗೆ. ಇನ್ನೂ ಇದಕ್ಕೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಕೊಳಾಯಿ ಫಿಟ್ಟಿಂಗ್ಸ್ ಇದೆ ನಿಮಗೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇರುತ್ತೆ ನಿಮಗೆ. ಇವೆಲ್ಲ ಫೈನಲಲ್ಲಿ ರೇಟ್ ಮಾತಾಡಿದ್ಮೇಲೆ ನಿಮಗೆ ಅದನ್ನು ಹಾಕ್ಕೊಡ್ತಾರೆ. ಓಕೆ, ಇದು ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ದೇವ್ರ ಮನೆ ವಿತ್ ಡೈನಿಂಗ್ ಟೇಬಲ್ ಆಗಿರುತ್ತೆ. ಹಾಗೆ ಇದು ಹಾಲ್ ಆಗಿರುತ್ತೆ ನಿಮಗೆ ದೊಡ್ಡದಾಗಿ. ಹಾಲು, TV ಯೂನಿಟು, ಹಾಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ. ಓಕೆ, ಬನ್ನಿ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಕೂಡ ಗ್ರಾನೈಟೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೈಡಲ್ಲಿ ನಿಮಗೆ SS ಸ್ಟೀಲ್ ಕೊಟ್ಟು ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಒಂದು ವಾಲ್ ಫ್ರೇಮ್ ಕೊಟ್ಟಿದ್ದಾರೆ ನಿಮ್ಗೆ ದೊಡ್ಡದಾಗಿ. ಬೇಕಂದರೆ ಒಳ್ಳೆ ದೇವ್ರ ಫೋಟೋ ಹಾಕ್ಕೋಬೋದು ನಿಮಗೆ, ದೇವ್ರದ್ದು ಹಾಕ್ಕೋಬೋದು. ಇಲ್ಲ ಒಂದು ಒಳ್ಳೆ ಡಿಸೈನ್ಸ್ ಆಗಿ ತುಂಬ ಡಿಪೆಂಡ್ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಫೋಟೋ ಹಾಕೊಳ್ಳೋಕ್ಕೆ ನಿಮಗೆ ವಾಲ್ದು ಫ್ರೇಮ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಿತ್ ಲೈಟಿಂಗ್ ಕೂಡ ಅವರೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲೊಂದು POP ಫಾಲ್ ಸೀಲಿಂಗ್ ಸಿಗುತ್ತೆ ನೋಡ್ಬೋದು. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಬರುತ್ತೆ ನಿಮಗೆ. ಯೂಸಲಾಗಿ ಹೇಳ್ತೀನಿ, ಎಲ್ಲದರಲ್ಲೂ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಮಾಡ್ಕೋಬೋದು. ಹಾಗೆ ಮೇಲ್ಗಡೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ಫ್ಲವರ್ದು ಆರ್ಟ್ ಮಾಡಿ ನಿಮಗೆ ಸೆಂಟ್ರಲ್ ಬುದ್ಧ ಕೊಟ್ಟಿದ್ದಾರೆ. ಬಂದಿದೆ ಬುದ್ಧ ಮಾತ್ರ ತುಂಬ ಚೆನ್ನಾಗಿದೆ ವಿತ್ ಲೈಟಿಂಗು. ಹಾಗೆ ನಾನು ಲೆಫ್ಟ್ ಸೈಡ್ ಬಂದರೆ ನಮಗೆ ಇಲ್ಲಿ ಇನ್ನೊಂದು ಏನಂದರೆ, ಯೂಸಲಾಗಿ ಮನೆಗೆ ಎಲ್ಲರೂ ಬಾಗಿಲು ಟೀಕ್ ವುಡಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಪ್ಲೇವುಡ್ ಮಾಡಿರ್ತಾರೆ. ಇವ್ರು ನೋಡಿ ಟೀಕ್ ಕೊಟ್ಟು ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಅದನ್ನೇ ಹೇಳಿದೆ ನಿಮಗೆ, ಸ್ವಲ್ಪ ವಿಭಿನ್ನವಾಗಿದೆ, ಲಕ್ಸುರಿಯಾಗೂ ಕೂಡ ಇದೆ ನಿಮಗೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ಬೋದು ನಿಮಗೆ ಕಾಟ್ ಕೊಟ್ಟಿದ್ದಾರೆ ನಿಮಗೆ ದೊಡ್ಡದಾಗಿ. ಇಂಟೀರಿಯರ್ ಮಾತ್ರ ಸಖ ಮಾಡಿದ್ದಾರೆ ನಿಮಗೆ. ನೋಡ್ಬೋದು ವುಡ್ ವರ್ಕ್ ಮಾಡಿ ಸಾಲಿಡಾಗಿ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ವಿಂಡೋ ಕೂಡ ಬಂದಿದೆ ನಿಮಗೆ ವೆಟ್ ಸೈಡು ಬೆಳಕುಗಳಿಗೋಸ್ಕರ. ಇದು ಬಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್, ಬೆಳಗ್ಗೆ ಹೊತ್ತು ಅದು ಮುಖ ನೋಡಬಾರ್ದು ಅಂತಾರಲ್ಲ, ಅಂಥದ್ದಕ್ಕೋಸ್ಕರ ನಿಮಗೆ ವಿಂಡೋ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ನಮಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ ನಿಮಗೆ. ಹಾಗೆ ಇದಕ್ಕೂ ಕೂಡ ನಿಮಗೆ
ರೆಸ್ಟ್ ರೂಮ್ ಬಂದಿದೆ ಅಟ್ಯಾಚ್. ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಬೇಕಂದರೆ ಪಾರ್ಟಿಷನ್ ಕೂಡ ಮಾಡ್ಕೋಬೋದು ನೀವು ಆರಾಮಾಗಿ. ತುಂಬ ದೊಡ್ಡದಾಗಿದೆ ನಿಮಗೆ. ಇದು ಯೂಸಲಾಗಿ ಏನಾಗುತ್ತೆ, ನಾವು ವೀಡಿಯೋದಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದೇ ಥರ ನೀವು ರಿಯಲಾಗಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ಮನೆ ಕ್ವಾಲಿಟಿ ಆಗಲಿ, ನಿಮಗೆ ಈ ರಿಚ್ನೆಸ್ ಆಗಲಿ ಹೆಂಗೆ ಇದೆ ಅಂತ ನಿಮಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನೋಡ್ಬೋದು ಒಂದೊಂದು ರೂಮ್ಗೂ ಒಂದೊಂದು ಕಲರ್ ಕೊಟ್ಟಿದ್ದಾರೆ. ಇದಕ್ಕೆ ಬ್ಲೂ ಕಲರ್ ಕೊಟ್ಟಿದ್ದಾರೆ ನಿಮಗೆ. ತಲೆ ತಾವು ನಿಮಗೆ ಪಿಲ್ಲೋ ಥರನೂ ಮಾಡಿದ್ದಾರೆ ನೋಡ್ಬೋದು. ಹಾಗೆ ವಿಂಡೋ ಕೊಟ್ಟಿದ್ದಾರೆ ನಿಮಗೆ ಈ ಸೈಡ್ ಬಂದಿರೋದ್ರಿಂದ. ಇದು ಬೆಳಕುಗಳಿಗೋಸ್ಕರ. ಮೇಲ್ಗಡೆ POP ಫಾಲ್ ಸೀಲಿಂಗ್. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನೋಡ್ಬೋದು. ಇದಕ್ಕೂ ಅಷ್ಟೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಇಲ್ಲಿ. ಡ್ರೆಸ್ಸಿಂಗ್ ಟೇಬಲು ಇದು ಕೂಡ ನೀವು ಓಪನ್ ಮಾಡ್ಬೋದು ಸ್ಟೋರೇಜ್ಗೆ. ಇವೆಲ್ಲ ಫುಲ್ ವಾರ್ಡ್ರೋಬು. ಹಾಗೆ ಈ ಕಡೆ ಬಂದರೆ ನಮಗೆ ದೊಡ್ಡದಾಗಿ TV ಯೂನಿಟ್ ಬಂದಿದೆ ನಮಗೆ. ಹಾಗೆ ಇದು ಕೂಡ ನಿಮಗೆ ಒಂದು ರೆಸ್ಟ್ ರೂಮ್ ಬಂದಿದೆ, ಅಟ್ಯಾಚ್ ಬಾತ್ರೂಮು. ಇದೂ ಕೂಡ ನಿಮಗೆ ಚೆನ್ನಾಗಿದೆ, ದೊಡ್ಡದಾಗಿದೆ. ಓಕೆ, ಈ ಕಡೆ ಬಂದರೆ ನಮಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ ಇದಕ್ಕೆ. ಇಲ್ಲೂ ಅಷ್ಟೇ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ, ಒಳ್ಳೆ ಏರಿಯಾ ಅಂತ ಹೇಳ್ಬೋದು, ಡೀಸೆಂಟ್ ಏರಿಯಾ. ಹಾಗೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಾನು, ಪ್ರತಿಯೊಂದು ರೂಮ್ಗೂ ನಿಮ್ಗೆ ಇಲ್ಲಿ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ನಿಮಗೆ ಹಾಲು ಆ ಕಡೆ ಮಾತ್ರ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೂಮ್ಗಳಿಗೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ ನೋಡಿಸ್ತೀನಿ ಇನ್ನೊಂದ್ಸತಿ ಇಲ್ಲೂ. ಓಕೆ, ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಿಮಗೆ ವಾಲ್ ಫ್ರೇಮ್ ಕೊಟ್ಟಿದ್ದಾರೆ. ಸೇಮ್ ಬೇಕಾದ್ರೆ ಫೋಟೋ ಹಾಕ್ಕೋಬೋದು ನೀವು. ಟೋಟಲಿ ಇದಕ್ಕೆ ನಿಮ್ಮ ಮನೆಗೆ 4 ರೂಮ್ ಬರುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟು ನೋಡಿ, ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ ಥರ ಮಾಡಿದ್ದಾರೆ. ನಿಮಗೆ ಕಬೋರ್ಡ್ಗಳು ಮಾಡಿದ್ದಾರೆ. ಬೇಕಂದರೆ ಸಮಥಿಂಗ್ ಡಿಪೆಂಡ್ ಆಗುತ್ತೆ. ವಾಲ್ ಪೇಂಟಿಂಗ್ ಕೂಡ ನೋಡ್ಬೋದು ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಚೆನ್ನಾಗಿ ಮಾಡಿದ್ದಾರೆ ಡಿಸೈನಲ್ಲಿ. ಹಾಗೆ ಇಲ್ಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಬಂದರೆ ಸೇಮ್ ಕೆಳಗಡೆ ಏನು ನೋಡಿದ್ವಿ ನಾವು ಮಾಸ್ಟರ್ ಬೆಡ್ರೂಮು ಸೇಮ್ ಇರುತ್ತೆ. ನಿಮಗೆ ಡಿಸೈನ್ ಬೇರೆ ಇರುತ್ತೆ. ನಿಮಗೆ ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಆಗಲಿ, ವಾಲ್ ಇದು ವುಡ್ ವರ್ಕ್ ಆಗಲಿ, ನಿಮಗೆಲ್ಲ ಚೇಂಜ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಹಾಗೆ ಅಲ್ಲೆಲ್ಲ ವಾರ್ಡ್ರೋಬ್ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ. ಇದಕ್ಕೂ ಅಷ್ಟೇ ನೋಡಿ, ಟಫ್ ಆ್ಯಂಡ್ ಗ್ಲಾಸೇ ಕೊಟ್ಟಿದ್ದಾರೆ ನಿಮಗೆ ಬಾಗಿಲು. ಇಲ್ಲಿ ರೂಮ್ಗಳಿಗೆಲ್ಲ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ TV ಯೂನಿಟ್ ಬಂದಿದೆ ದೊಡ್ಡದಾಗಿ. ಸೇಮ್ ವಾರ್ಡ್ರೋಬಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು, ವಾರ್ಡ್ರೋಬು ಕೆಳಗಡೆ ಏನಿತ್ತೋ ಎಲ್ಲ ಸೇಮ್ ಆಗಿದೆ ನಿಮಗೆ. ಹಾಗೆ ಇದಕ್ಕೊಂದು ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ ವಿತ್ ಅಟ್ಯಾಚ್ ಬಾತ್ರೂಮು. ಟೋಟಲ್ 3 ರೂಮ್ಗೂ ನಿಮಗೆ ಕಾಟ್ ಹಾಕಿದ್ದಾರೆ, ವಿತ್ ಕಾಟ್ ಬಂದಿದೆ ನಿಮಗೆ. ಈ ರೂಮ್ ಹತ್ರ ಇದೆ ನೋಡಿ, ಫುಲ್ಲು ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ ಈ ರೂಮ್ಗೆ. ಸಾಲಿಡಾಗಿ ಬಂದಿದೆ, ಲಕ್ಸುರಿಯಾಗಿ ಬಂದಿದೆ. ಇದನ್ನು ನೀವು ಬೇಕಾದ್ರೆ ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಗೆಸ್ಟ್ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಪಾರ್ಟಿ ಹಾಲ್ ಬೇಕಾದ್ರೂ ಮಾಡ್ಕೋಬೋದು. ಮೇಲ್ಗಡೆ ನೋಡ್ಬೋದು ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ಜೂಮರ್ ಕೂಡ ಹಾಕಿದ್ದಾರೆ, ದೊಡ್ಡದಾಗಿದೆ. ಬಾಗಿಲು ಅಷ್ಟೇ ನೋಡಿ, ಇದಕ್ಕೂ ನಿಮಗೆ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮಗೆ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ.
ಥರ ಲಜ್ ಅಂದರೆ ರಿಚ್ ಆಗಿದೆ ಈ ರೂಮ್ ನೋಡೋಕ್ಕೆ ನೋಡಿ. ನನ್ನ ಕೈಲಿ ಒಂದು ಕಾಟ್ ಹಾಕೊಂಬಿಟ್ರೆ ಒಳ್ಳೆ ರೂಮ್ ಇದು, ಸೂಪರ್ ಆಗಿರುತ್ತೆ ಒಂದು ರೂಮು. ಮಕ್ಕಳುಗಳಿಗೆ ತುಂಬ ಚೆನ್ನಾಗಿದೆ, ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕುಗಳಿಗೋಸ್ಕರ. 4 ಕಡೆಯೂ ನಿಮಗೆ ವಾಲ್ ಪೇಪರ್ ಹಾಕಿ ಸಾಲಿಡಾಗಿ ಮಾಡಿದ್ದಾರೆ. ಲೈಟಿಂಗು ಅಷ್ಟೇ ನಿಮಗೆ ಪಿ ಫಾಲ್ ಸೀಲಿಂಗು ಅಷ್ಟೇ ನಿಮಗೆ ಒಳ್ಳೆ ಸಖಾಗಿ ಮಾಡಿದ್ದಾರೆ ನಿಮಗೆ. ಟೋಟಲ್ 4 ರೂಮ್ ಬರುತ್ತೆ ಇವ್ರ ಮನೆಗೆ. ಬನ್ನಿ ಮಾಡಿ ಹೋಗೋಣ ಟಾಪ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿದ್ದಾರೆ. ಇಲ್ಲೂ ಜೂಮರ್ ಹಾಕಿದ್ದಾರೆ, ಲೈಟಿಂಗು. ಈ ಮನೆಗೆ ಬಂದರೆ ನೀವು ಲೈಟಿಂಗ್ ಎಲ್ಲ ಏನು ಮಾಡೋಂಗೆ ಇರೋಲ್ಲ, ಎಲ್ಲ ರೆಡಿ ಮಾಡಿಬಿಟ್ಟವ್ರು ನಿಮಗೆ. ತುಂಬ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಈ ಮನೆ ಬಗ್ಗೆ, ಬಂದು ನೋಡಿ ಗೊತ್ತಾಗುತ್ತೆ. ಮನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ ನಿಮಗೆ ನೋಡ್ಬೋದು. ಯೂಸಲಾಗಿ ಈ ಜಾಗನ ಎಷ್ಟು ಟೈಟ್ ಮಾಡಿದ್ದಾರೆ ನಿಮ್ಗೆ, ಆಲ್ಮೋಸ್ಟ್ 10 ಫೀಟೋ 11 ಫೀಟೋ ಮಾಡಿದ್ರು. ಯೂಸಲಾಗಿ ನಾವು 7 ಫೀಟ್ ಏನೋ ಮಾಡ್ತಾರೆ ನಿಮಗೆ. ಇದು ತುಂಬ ಹೈಟು ಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ಸ್ ಇಂಟಾಕ್ ಇದೆ ನಿಮಗೆ. ಮೇಲ್ಗಡೆ ಫುಲ್ ಬೇಕಾದ್ರೆ ನೀವು ಸೋಲಾರ್ ಮಡಿಕೋಬೋದು, ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಕೊಟ್ಟಿದೆ ನಿಮಗೆ, ಬೇಕಾದ್ರೆ ಇಲ್ಲೇ ಮಡಿಕೊಬೋದು ನೀವು. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ತುಂಬ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿಂದ ನಿಯರ್ ಬೈ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ ಇಲ್ಲಿಂದ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ 80 ಫೀಟ್ ರೋಡ್, ಅದು ನಿಮಗೆ ಇಲ್ಲಿಂದ 2.5 ಮೀಟರ್ಸ್ ಸಿಗುತ್ತೆ ನಿಮ್ಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ನು. ಹಾಗೆ ಈ ಕಡೆ ಬಂದರೆ ನಿಮ್ಗೊಂದು 3.5 ಅಂದರೆ ನಿಮಗೆ ಈ ಸೈಡು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಿಮ್ಗೆ. ಎರಡಕ್ಕೂ ಸೆಂಟ್ರಲ್ ಇದೆ ಇದು ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 8th ಬ್ಲಾಕಲ್ಲಿ ಬರುತ್ತೆ. 20/30 BDA ಮನೆ. ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,70 lakhs ಕೇಳ್ತಾರೆ. 1,70,00,000 ಕೇಳ್ತವ್ರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತೀನಿ. 1,70,00,000 ಅಂದರೆ ನಿಮಗೆ ಬರೀ ಅಷ್ಟರಲ್ಲೇ ಇರೋಲ್ಲ. ಬಂದರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟು ಬಿಡ್ತಾರೆ ನಿಮಗೆ. ಒಂದು ಒಳ್ಳೆ ಮನೆ, ಒಂದು ಲಕ್ಸುರಿಯಾಗಿ ಮನೆ ಬೇಕು ಅಂದರೆ ನಿಮಗೆ ಈಸ್ಟ್ ಗೇಟ್ ಈಸ್ಟ್ ಡೋರಲ್ಲಿ ಈ ಮನೆ ನೋಡ್ಬೋದು. ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆದರೆ ನಿಮಗೆ, ಈ ಮನೆನ ನೋಡಬೇಕು ಅನ್ನಿಸಿದ್ರೆ ನೀವು ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಳ್ಳೆ ಮನೆ ನೋಡ್ತಾಯಿದ್ರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.